ಸರ್ ನಿನ್ನೆ ಈಗ ಮಾದೇವಪ್ಪ ಅವ್ರ ಮನೆಯಲ್ಲಿ ಮತ್ತೆ ಸಭೆ ಸೇರಿದ್ರು ಸರ್. ಅದೇನು ಸರಣಿ ಸಭೆಗಳು ಮಾಡ್ತಾ ಇದ್ರು, ನಮಗೆ ಭಾರಿ ಕುತೂಹಲ. ಈ ವರ್ಗೀಕರಣ ವಿಷಯದಲ್ಲಿ ನಾವೆಲ್ಲ ಕನ್ಸೆನ್ಸಲ್ಲಿ ಮಾಡಿ 101 ಜಾತಿಗಳಿದೆ, ನಾವೆಲ್ಲ ಒಟ್ಟಾಗಿ ಸೇರಿ ಇದನ್ನು ತೀರ್ಮಾನ ಮಾಡಬೇಕು. ದತ್ತಾಂಶ ಕಂಡುಹಿಡಿಬೇಕು. ದತ್ತಾಂಶ ಯಾವ ರೀತಿ ಕಂಡುಹಿಡಬೇಕು, ವೈಜ್ಞಾನಿಕವಾಗಿ ಅದನ್ನು ಅಧಿಕಾರಿಗಳು ಮಾಡಬೇಕಾಗ್ತದೆ. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ನಾವೆಲ್ಲ ಒಟ್ಟಿಗೆ ಸೇರಿದ್ದೀವಿ. ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೂಡ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ನಾಗಮೋಹನ್ ದಾಸ್ ಅವ್ರನ್ನ ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ನಾವು ಅಪಾಯಿಂಟ್ ಮಾಡಿದ್ದೀವಿ. ಆದರೆ ದತ್ತಾಂಶ ಆದಷ್ಟು ಬೇಗ ಸರ್ಕಾರ ಒದಗಿಸಬೇಕು. ಮಹದೇವಪ್ಪನವ್ರಿಗೆ ಅದರ ಜವಾಬ್ದಾರಿ ಹಾಕಿದ್ದೀವಿ. ನಾವು ಸೇರಿದ ಮೂಲ ಉದ್ದೇಶ ನಾವೆಲ್ಲ ಒಟ್ಟಿಗೆ ಯಾರ್ಯಾರಿಗೆ ಏನು ಬರಬೇಕು ಆ ಜನಸಂಖ್ಯೆ ಆಧಾರವಾಗಿ ಹಂಚಿಕೊಂಡು ಇದನ್ನು ಫೈಸಲು ಮಾಡಿಕೊಳ್ಬೇಕು ಅನ್ನೋದೇ ಮೂಲ ಉದ್ದೇಶ. ಮತ್ತು ಗ್ರಾಮ ಪಂಚಾಯತಿ, ತಾಲೂಕು ಸಮಿತಿ, ಜಿಲ್ಲಾ ಪರಿಷತ್ ಚುನಾವಣೆಗಳು ಬರ್ತದೆ, ಅದರಲ್ಲಿ ನಾವು ತಯಾರಾಗಬೇಕು ಅನ್ನೋ ವಿಷಯ ಬಹಳ ಮುಖ್ಯವಾಗಿ ಮಾತಾಡಿದ್ದೀವಿ. ಸೀಟುಗಳು ಕೆಲವು ವಿಷಯ ಅಲ್ಲ, ಎಲೆಕ್ಷನ್ ನಾವು ತಯಾರಾಗಬೇಕು, ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ ಅಂತ ಹೇಳಿದ್ದೀವಿ. ಅದರ ಜೊತೆಗೆ ಇವಾಗ ಇದರದ್ದು ಮುಖ್ಯವಾಗಿ ವರ್ಗೀಕರಣದ ಬಗ್ಗೆ ನಮ್ಮ ಕೆಲವು ಹೋರಾಟ ಸಮಿತಿಗಳು ಸತ್ಯಾಗ್ರಹ ಮಾಡ್ತಾರೆ, ಹೋರಾಟ ಮಾಡ್ತಾರೆ, ಪ್ರೆಸ್ಗೆ ಹೋಗ್ತಾ ಇದ್ದಾರೆ. 30 ವರ್ಷ ಹೋರಾಟ ಮಾಡಿದ್ದಾರೆ. 3 ದಿನಕ್ಕೋ 30 ದಿನಕ್ಕೋ 3 ತಿಂಗಳಕ್ಕೋ ನಾವು ಮಾಡೋದಕ್ಕೆ ಕಾತರವಾಗಿ ಸರ್ಕಾರ ಕೆಲಸ ಮಾಡ್ತಾಯಿದೆ. ಅವ್ರಿಗೇನು ಮನವಿ ಮಾಡ್ತೀನಿ ಅಂದರೆ, ಸ್ವಲ್ಪ ಸಮಾಧಾನವಾಗಿರಿ, ಆದಷ್ಟು ಬೇಗ ಮಾಡ್ತೀವಿ. ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟಿರುವಾಗ ಯಾರೂ ತಡೆಯೋಕ್ಕಾಗೋದಿಲ್ಲ. ಸರ್ಕಾರ ಬದ್ಧವಾಗಿದೆ. ಅದುವರೆಗೂ ಸ್ವಲ್ಪ ಸಮಾಧಾನವಾಗಿ ಜವಾಬ್ದಾರಿಯಾಗಿರುವಂಥ ಮುಖ್ಯಮಂತ್ರಿಗಳನ್ನಾಗಲಿ, ಉಪಮುಖ್ಯಮಂತ್ರಿಗಳನ್ನಾಗಲಿ, ಮಹದೇವಪ್ಪನವ್ರನ್ನಾಗಲಿ, ಪರಮೇಶ್ವರ್ ಅವ್ರನ್ನಾಗಲಿ ಯಾರನ್ನು ಕೂಡ ವಿನಾಕಾರಣವಾಗಿ ಟೀಕೆ ಮಾಡೋದು ಬೇಡ. ಅವರೆಲ್ಲ ಒಟ್ಟಿಗೆ ಇದ್ದಾರೆ. ಈಗ ಅವರೇ ಲೀಡ್ ತಗೊಂಡು ಮಹದೇವಪ್ಪನವ್ರು ಮಾಡೋವಂಥ ಕಾಲದಲ್ಲಿ ಅವ್ರನ್ನ ಮಾತಾಡೋದು ಸರಿ ಇಲ್ಲ. ಬೇಡಪ್ಪ ಮಾತಾಡೋದು ಯಾರೂ, ಅದು ಬಿಟ್ಬಿಡಿ, ಸರ್ಕಾರ ಮಾಡ್ತೀವಿ, ನೀವು ಸಹಕಾರ ಕೊಡಿ, ಇಷ್ಟು ಹೇಳಿ. ಪ್ರಮುಖವಾಗಿ ಅಕ್ಕಿ ತುಂಬ ಕಡೆ ಸ್ಟಾಕ್ ಇಲ್ಲ ಅನ್ನೋದು ಇಲ್ಲ, ಒಂದೇ ಸಾರಿ 15 kg ಕೊಡೋಕ್ಕಾಯ್ತಲ್ಲ. ಅಕ್ಕಿ ಇದೆ, ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಪ್ರಕಾರ ಅಕ್ಕಿ ಕೊಡಬೇಕು. ಆಮೇಲೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡೋಕ್ಕೂ ತಯಾರಿದೆ, ಹಣ ಕಟ್ಟಿದ್ದೀವಿ. ಅಕ್ಕಿ ಬರೋದು ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ಹಿಂದೆ ಮುಂದಾಗ್ಬೋದು. ನಾವು ಫೆಬ್ರವರಿಯಲ್ಲಿ 5 kg, ಈ ತಿಂಗಳಲ್ಲಿ 10 kg ಕೊಡಬೇಕಂತ ಏನು ನಿರ್ಣಯ ಮಾಡಿದ್ದೀವಿ. ಅದಕ್ಕೆ ಸಾಕಷ್ಟು ಹಣವನ್ನು ತುಂಬಿಸಿದ್ದೀವಿ. ಈಗ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ಇದನ್ನು ನಮಗೆ ಒದಗಿಸ್ಬೇಕು. ಮೊದಲು 5 kg ಇರ್ತಿತ್ತು, ಸರಾಗವಾಗಿ ನಡೆಸ್ತಾ ಇದ್ರು. ಸಡನ್ನಾಗಿ 15 kg ಅಂದಾಗ ಸಾಗಾಣಿಕೆ ಅದು ಇದು ಏರ್ಪೋರ್ಟ್ ಬಿಟ್ಟರೆ ಅಕ್ಕಿದು ತೊಂದರೆ ಇಲ್ಲ, ಹಣ ಕಟ್ಟಿದ್ದೀವಿ. ಮಾರ್ಚ್ 30 ಈ 15 kg ಏನು ಹೇಳಿದ್ದೀವಿ ಅದು ಪೂರ್ತಿ ಪ್ರಮಾಣ ಕೊಡ್ತೀವಿ. ಏಪ್ರಿಲ್ನಿಂದ 10 kg ಕಂಪಲ್ಸರಿ ಕೊಡ್ತೀವಿ. ಥ್ಯಾಂಕ್ ಯು. ಸಾಕು, ಟೈಮ್ ಸೆಷನ್ ನಡೀತಾರೆ. ಸರ್, ಈಗ ಬಜೆಟ್ ಅಧಿವೇಶನ ಒಂದು ಸ್ವಲ್ಪ ಸಂಪುಟ ಪುನರ್ರಚನೆ ಆಗುತ್ತೆ, ಸಿಎಂ ಬದಲಾವಣೆ ಅಂತ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ ಸರ್. ಮತ್ತೊಂದು ಕಡೆ ದಲಿತ ಸಮುದಾಯಕ್ಕೆ ಸಿಎಂ ಸ್ಥಾನ ಬೇಕು ಅನ್ನೋ ಒಂದು ಕೂಗು ಕೂಡ ಇದೆ. ಇವೆಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದು, ನಾವು ಅದರ ಬಗ್ಗೆ ಏನು ಮಾತಾಡ. ನಮ್ಮ ಮುಂದೆ ಇಲ್ಲ. ಇವೆಲ್ಲ ವಿಷಯಗಳಿಗೂ ಉತ್ತರ ಹೇಳೋರು ಹೈಕಮಾಂಡ್ ಅವರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಷಯ ನಮ್ಮ ಮುಂದೆ ಇಲ್ಲ. ಥ್ಯಾಂಕ್ ಯು.